ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ಸ್ವಲ್ಪ ವಿಡಿಯೋ ಲೇಟ್ ಮಾಡ್ತಾ ಇದ್ದೀನಿ, ಯಾಕಂತಂದರೆ ಸ್ವಲ್ಪ ನಾಳೆ ಬಜೆಟ್ ಸೆಕ್ಷನ್ ಇದೆಯಲ್ಲ. ಸೊ ಅದಕ್ಕೆ ಡೀಪಾಗಿ ಸ್ವಲ್ಪ ವಿಡಿಯೋ ಉದ್ದ ಆದರೂ ಪರವಾಗಿಲ್ಲ, ಒಂದು ಡೀಪ್ ನಾಲೆಜ್ ಕೊಡೋಣ ಅಂತ ಬೇಕಂತ ಸ್ವಲ್ಪ ನೈಟ್ ಶಾಂತ ರೀತಿ ಇದ್ದಾಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಓಕೆನಾ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಯಾವ ರೀತಿ ವರ್ಕ್ ಮಾಡಿದೆ ಮಾರ್ಕೆಟು ಅಂತಂತಂದರೆ, ಆಲ್ಮೋಸ್ಟ್ ಗ್ಯಾಪ್ ಡೌನ್ ಆಗಿದೆ ಓಕೆನಾ. 180 ಅಥವಾ 200 ಏನೋ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ನಮ್ದು ಕ್ಲಿಯರ್ ಆಗಿತ್ತು, ಜಾಸ್ತಿ ಏನು ಟಾರ್ಗೆಟ್ ಇರಲಿಲ್ಲ. 330 ಏನಾದರೂ 320 ಸಮಥಿಂಗ್ ಏನೋ ಬ್ರೇಕ್ ಆದರೆ 200 ಟಾರ್ಗೆಟು ಏನೋ ಕೊಟ್ಟಿದ್ದೆ ಓಕೆನಾ. 100 ಪಾಯಿಂಟ್ ಜಾಸ್ತಿ ಕೊಟ್ಟಿರಲಿಲ್ಲ. ಸೊ ಆಲ್ಮೋಸ್ಟ್ ನಮ್ಮದು ಕವರ್ ಆಗಿ ತೊಗೊಂಡು ಹೋಗಿದೆ ಅಂದ್ಕೊಳ್ಳಿ ಓಕೆನಾ. ಸಮ್ಟೈಮ್ಸ್ ನಾನು ಹೇಳ್ತಾ ಇರ್ತೀನಿ, ಒಂದು ಸತಿ ರೀಟೆಸ್ಟ್ ಆಗೋಕ್ಕೂ ಬಿಡಿ ಅಂತ ಓಕೆನಾ. ಸೊ ನಾನು ಇಲ್ಲಿ ಲೈನ್ ಹಾಕಿದ್ದೆ, ಯಾಕಂದರೆ ನಾನು ಈ ಲೆವೆಲ್ ಕೊಟ್ಟಿದ್ದೆ. ಸೊ ಆ ಲೈನಿಂದ ಒಂದು ಟ್ರಾವೆಲ್ ಬಂತು, ನಾನು ಇದೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂತಂತಂದರೆ ಹೇಳ್ದನಲ್ಲ, ಸಮ್ಟೈಮ್ಸ್ ಬಜೆಟ್ ಸೆಕ್ಷನ್ನು ಇದೆ, ವಾಲಟಿಲಿಟಿನೂ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಅದಕ್ಕೆ ನೋಡಿ, ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಟಾರ್ಗೆಟ್ ತೊಗೊಳೋದು ಕುಂತ್ರೆ ಹಿಚ್ಕೊಲೆ ಬರ್ತಾ ಇರುತ್ತೆ. ಸೊ ಇಲ್ಲಿಂದ ಒಂದು ರ್ಯಾಲಿ ಚೆನ್ನಾಗಿ ಬಂದಿದೆ, ಇಲ್ಲ ಅಂತ ಇಲ್ಲ. ನಾನು ಅದನ್ನು ಹೇಳಿದ್ದೆ, ಬೈ ಆನ್ ಡಿಪ್ ಅಂತ ಈ ರೀತಿ ಬರೋ ಚಾನ್ಸಸ್ ಇದೆ ಅಂತ. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಆ ರೀತಿಯೂ ಆಗಿದೆ. ಸೊ ಇದು ಮಾತಾಡೋದು ಬೇಡ, ನಾವು ನಮ್ಮದೇನಿದೆ ಅನಲೈಸಿಸ್ ಇಲ್ಲಿಂದ 300ಇಂದ 200ವರೆಗೂ. ಸೊ ಮಾಡಿಲ್ಲ ಅಂತಂತಂದರೂ ಪರವಾಗಿಲ್ಲ, ಯಾಕಂತಂತಂದರೆ ನಾನು ಹೇಳಿದ್ದೆ ನಿಮಗೆ ಬಜೆಟ್ ಸೆಕ್ಷನ್ ಇದೆ. ಸೊ ಬಜೆಟ್ ಮುಗಿಯೋವರೆಗೂ ಯಾವುದೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಯಾರು ಮಾಡಿಲ್ಲ ಅವರು ಒಳ್ಳೆಯದೇ ಆಗಲಿ, ಮುಂದೆ ಬರೋ ಸೆಕ್ಷನಲ್ಲೇ ಚೆನ್ನಾಗಿ ಮಾಡೋಣ. ಸೊ ಮತ್ತು ಬಜೆಟ್ ಸೆಕ್ಷನ್ ಬೇರೆ ಇದೆ ಓಕೆ. ಬಜೆಟ್ ಡೇ ಒಂದಿದೆ. ಸೊ ಅದಕ್ಕೆ ಒಂದು ಸ್ಪೆಷಲ್ಲಾಗಿ ವಿಡಿಯೋ ಮಾಡೋಣ ಓಕೆನಾ. ಬಜೆಟ್ ಡೇ ಸ್ಪೆಷಲ್ ಅಂತ ಓಕೆ. ಸಾರಿ, ಇನ್ನೊಂದು ಚೂರು ಕೆಮ್ಮಿದೆ, ಹೋಗ್ತಾ ಇಲ್ಲ, ಸ್ವಲ್ಪ ನಿಧಾನಾಗೆ ಹೋಗುತ್ತೆ ನನಗೆ ಯಾವಾಗಲೂ. ಸೊ ಈ ಮಾರ್ಕ್ ಮಾಡಿದ್ದೀನಿ ಲೈನು, ಯಾಕಂದರೆ ಬಜೆಟ್ ಸೆಕ್ಷನಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದನ್ನು ರಿಮೂವ್ ಮಾಡ್ತೀನಿ, ಯಾಕಂತಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂತಂದರೆ, ಬಜೆಟ್ ಸೆಕ್ಷನಲ್ಲಿ ಈ ರೀತಿ ವರ್ಕ್ ಆಗೋ ಚಾನ್ಸಸ್ ಇದೆ. ದೊಡ್ಡ ದೊಡ್ಡ ಕ್ಯಾಂಡಲ್ ಸುಮಾರು ಬರೋ ಚಾನ್ಸಸ್ ಇದೆ. ನಾಳೆ ಮೋಸ್ಟ್ಲಿ 11 AM ಸ್ಟಾರ್ಟ್ ಆಗ್ತಾ ಇರಬೇಕು ಪ್ರೋಗ್ರಾಮು ಬಜೆಟ್ ಸೆಕ್ಷನ್ದು. ಸೊ ಅದಾದ ತಕ್ಷಣ ಅಲ್ಲಿಗೇನು ಇದೆ, ಇಲ್ಲಿಗೇನು ಓಪನ್ ಆಗೋಲ್ಲ ಮಾರ್ಕೆಟು. ನಮ್ಮದೇನು ಟೈಮ್ ಇದೆ 9:15 ಓಪನ್ ಆಗುತ್ತೆ ಓಕೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಆಫ್ಟರ್ 10:30 ಅಥವಾ ಇಲ್ಲ 1 ಅವರ್ ಆದಮೇಲೆ ಮಾಡೋಣ ಟ್ರೇಡಿಂಗು ಅಂತ. ಸೊ ಇದು 11 ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಓಕೆನಾ. 11 ಸ್ಟಾರ್ಟ್ ಆದಾಗ ನಾವು 11 ತೊಗೊಳ್ಳೋದು ಬೇಡ ಟ್ರೇಡ್ ಓಕೆನಾ. 11 ತೊಗೊಳೋದು ಬೇಡ, 9:15 ತೊಗೊಳ್ಳೋದು ಬೇಡ, 10:30 ತೊಗೊಳ್ಳೋದು ಬೇಡ. ಸೊ ಅಲ್ಲಿವರೆಗೂ ವಾಚ್ ಮಾಡ್ಕೊತಾ ಇರೋಣ. ನೋಡಿ ಆಲ್ರೆಡಿ ವಾಲಟಿಲಿಟಿ ಇದೆ ಓಕೆನಾ. ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮೇಲೆ ಹೋಯಿತು. ನಿಮ್ಮದೇನೋ ಚೆನ್ನಾಗಿ ಅನ್ನಿಸ್ಲಿಲ್ಲ, ನಿಮ್ಗೆ ಸುಮ್ಮ ಕೂತ್ಕೊಳಕ್ಕಾಗಲಿಲ್ಲ ಅಂದ್ಕೊಳ್ಳಿ. ಸೊ ಒಂದು ಟ್ರೈ ಮಾಡಿ ಓಕೆನಾ. ಹಿಂಗೂ ಕೆಳಗಡೆ ಬರ್ತಾಯಿದೆ, ಒಂಚೂರು ಮೇಲೆ ಸ್ಟಾರ್ಟಿಂಗಲ್ಲೇ ಮೇಲೆ ಹೋಯಿತು ಅಂತಂದ್ರೆ ಒಂಚೂರು ಕೆಳಗೆ ಬರ್ತಾಯಿದೆ ಅಂತಂದರೆ ಒಂದು ಲಾಟಲ್ಲಿ ಒಂದು ಪಿ ತೊಗೊಂಡು ನೋಡಿ. ಇಲ್ಲ ಕೆಳಗಡೆ ಸ್ಟಾರ್ಟಿಂಗ್ ಬರ್ತಾಯಿತ್ತು ಅಂತಂದರೆ ಒಂದು ಪಿ ತೊಗೊಂಡು ನೋಡಿ. ಇಲ್ಲ ಮೇಲೆ ಹೋಗ್ತಾಯಿತ್ತು, ಇಲ್ಲಿಂದ ಬಾಟಮಿಂದ ಕೆಳಗೆ, ಮೇಲಿಂದ ಕೆಳಗಿಂದ ಮೇಲೆ ಹೋಗ್ತಾಯಿತ್ತು ಅಂತಂದರೆ ಒಂದು ಸಿ ತೊಗೊಂಡು ನೋಡಿ. ಆಮೇಲೆ ನಾಳೆ ನಿಮ್ಮದೆಲ್ಲ ಏನಿದೆ, ನಮ್ಮದು 25 ಪಾಯಿಂಟು ಓಕೆ, 30 ಪಾಯಿಂಟು ಇದು. ಆಮೇಲೆ ಟಾರ್ಗೆಟು 70 ಪಾಯಿಂಟು. ಟಾರ್ಗೆಟ್ ಒಂದು ಸತಿ ರೀಚ್ ಆದರೂ ಆಗ್ತಿರ್ಬೋದು ಓಕೆನಾ. ಮೋರ್ ದೆನ್ 100 ಪಾಯಿಂಟು, ಮೋರ್ ದೆನ್ 150 ಪಾಯಿಂಟ್ ಕೂಡ ಆಗ್ತಾ ಇರ್ಬೋದು ಟಾರ್ಗೆಟ್ ರೀಚು. ಬಟ್ ಇದು ಏನು SL ಇಡ್ತೀವಲ್ಲ ಡೈಲಿ, ಬಟ್ ಇದು ಕಂಪ್ಲೀಟ್ಲಿ ವರ್ಕ್ ಆಗೋಲ್ಲ ಓಕೆನಾ. ನಾಳೆ SL ಹಂಟಿಂಗ್ ಮಾರ್ಕೆಟ್ ಇರುತ್ತೆ. ಸೊ ಬಿ ಕೇರ್ಫುಲ್, ಯಾವಾಗಲೂ ಸ್ವಲ್ಪ ಶಾಂತತೆಯನ್ನು ಕಾಪಾಡಿ. ಬಟ್ ನಾಳೆ ಮಾತ್ರ ಬಿ ಕೇರ್ಫುಲ್ ಓಕೆನಾ. ಸೊ ನಾಳೆ ಕೇರ್ಫುಲ್ಲಾಗಿ ನೀವು ಮಾಡಲಿಲ್ಲ ಅಂದ್ಕೊಳ್ಳಿ, ಫಸ್ಟ್ ಆಫ್ ಆಲ್ ಓಕೆ, ಇದೆಲ್ಲ ಬಿಟ್ಬಿಡಿ. ಯಾರ್ಯಾರು ಅಮೌಂಟನ್ನ 10,000 ಹಾಕಿದ್ರು ಡಿಮ್ಯಾಟ್ ಅಕೌಂಟಿಗೆ, ಇಲ್ಲ 50K ಹಾಕಿದಿರೋ ಅಂದರೆ ಮುಂಚೆಯಿಂದ ಫಸ್ಟಿಂದ ಇಷ್ಟಿಂದ ಏನೋ ಟ್ರೇಡ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ. ಸೊ ಎಲ್ಲರೂ ಏನು ಮಾಡ್ತಾರೆ, ನಾಳೆ ಬಜೆಟ್ ಇದೆ, ಏನೋ ಒಂದು ರ್ಯಾಲಿ ಬಂದುಬಿಡುತ್ತೆ. ಆ ರ್ಯಾಲಿನ ಇಲ್ಲೇ 1 lakh ಹಾಕೋಣ, ಇಲ್ಲಿಂದ ಒಂದು 10 lakhs ಮಾಡೋಣ ಈ ರ್ಯಾಲಿಯಲ್ಲಿ ಅಂತ ಕೂತ್ಕೊಂಡಿರ್ತೀರ.
ಸೊ ಇದು ಕಂಪ್ಲೀಟ್ಲಿ ತಲೆಯಿಂದ ತೆಗೆದು ಹಾಕಿ ಎಲ್ರಿಗೂ ಹೇಳೋದು ಒಂದೇ, ಏನು ಜಾಸ್ತಿ ಅಮೌಂಟ್ ಹಾಕಿರ್ತೀರ ಅಂದರೆ 10K 15K ಏನು ಡಿಮ್ಯಾಟ್ ಅಕೌಂಟಲ್ಲಿ ನಿಮ್ಮದು ಪ್ರತಿದಿನ ಇರುತ್ತೋ, ಇದಕ್ಕೆ ನೀವೇನು ಮಾಡಿರ್ತೀರ ಮತ್ತೆ 1 ಲ್ಯಾಕು ಅಥವಾ 50,000 ಏನೋ ಮಾಡಿ ಒಂದು ಮೋರ್ ದೆನ್ ನೀವು ಏನೂ ಇಲ್ಲ ಅಂತಂತಂದರೆ ಅದಕ್ಕೊಂದು 2 ಲ್ಯಾಕ್ಸ್ 3 ಲ್ಯಾಕ್ಸ್ ಮಾಡಿರ್ತೀರ ಅಂದ್ಕೊಳ್ಳಿ, ಓಕೆನಾ. ಅಂದರೆ ಹೊರಗಿಂದ ಅಮೌಂಟ್ ತೊಗೊಂಬಂದ್ಬಿಟ್ಟು ನಿಮ್ಮದಿಲ್ಲ ನಿಮ್ಮದು ಪರ್ಸ್ನಲ್ ಅಕೌಂಟ್ ಸೇವಿಂಗ್ ಅಕೌಂಟಿಂದ ತೊಗೊಂಬಂದ್ಬಿಟ್ಟು ಡಿಮ್ಯಾಟ್ ಅಕೌಂಟಿಗೆ ಹಾಕಿದ್ರಿ ಅಂತಂದರೆ ದಯವಿಟ್ಟು ಅದನ್ನು ಮತ್ತೆ ವಾಪಸ್ ವಿಡ್ರಾ ಮಾಡಿ, ಓಕೆನಾ. ಯಾಕೆ ಅಂತಂತಂದರೆ ಇರೋ ಅಮೌಂಟ್ ಎಲ್ಲ ಹಾಕಿದ್ರಿ ಅಂತ ಅಂದ್ಕೊಳ್ಳಿ, ನೀವೇನೋ ಮೇಲೆ ಹೋಗ್ತಿದೆ ಅಂತ ಹಾಕಿದ್ದೀನಿ ಅಂತಂತಂದರೆ ಕೆಳಗೆ ಬಂತು ಅಂತಂದರೆ ಇಮ್ಮಿಡಿಯೇಟ್ ಇಲ್ಲಿ 1 ಲ್ಯಾಕ್ ಇರೋದು ನಿಮಗೆ ಇಲ್ಲ 2 ಲ್ಯಾಕ್ ಇರೋದು ಇಮ್ಮಿಡಿಯೇಟಾಗಿ ನಿಮಗೆ ಬರೀ 10K ಮೈನಸ್ ತೋರಿಸ್ತಾ ಇರುತ್ತೆ. ಅಂದರೆ ನಿಮ್ದು ಇನ್ನೂ 10+ ಇದೆ ಅಷ್ಟೇ ಅಂತ ತೋರಿಸ್ತಾ ಇರುತ್ತೆ. ಸೊ ಬಿ ಕೇರ್ಫುಲ್. ಆಮೇಲೆ ಸೇಫ್ ಟ್ರೇಡರ್, ಓಕೆ, ಸೇಫ್ ಟ್ರೇಡರ್ ಏನಿದ್ದೀರಾ, ಆಮೇಲೆ ನ್ಯೂ ಟ್ರೇಡರ್ ಏನಿದ್ದೀರಾ, ಓಕೆ, ಸೇಫ್ ಟ್ರೇಡರ್ ಮತ್ತು ನ್ಯೂ ಟ್ರೇಡರ್ಸ್ ಎಲ್ಲರೂ ಇದರಿಂದ ಕಂಪ್ಲೀಟ್ಲಿ ದೂರ ಓಡೋಗಿ. ನಾಳೆ ಒಂದಿನ ಎಲ್ಲಾದರೂ ಮೂವಿಗೆ ಹೋಗಿ ಫ್ರೆಂಡ್ ಜೊತೆ ಹರಟೆ ಹೊಡೀರಿ. ಯಾವ ರೀತಿ ಸಂಡೇ, ಓಕೆನಾ, ಸಂಡೇ ಎಂಜಾಯ್ ಮಾಡ್ತಿರ್ತೀರ ಫ್ಯಾಮ್ಲಿ ಜೊತೆ ಆಗಿರ್ಬೋದು, ಫ್ರೆಂಡ್ ಜೊತೆ ಆಗಿರ್ಬೋದು, ಅಂಥವ್ರ ಜೊತೆ ಎಲ್ಲ ಹೊರಗಡೆ ಹೋಗ್ಬಿಡಿ ಕಂಪ್ಲೀಟ್ಲಿ. ಇಲ್ಲಾಂದರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ, ಓಕೆ, ಮೊಬೈಲ್ನ ಫುಲ್ ಕಂಪ್ಲೀಟ್ಲಿ ಆಫ್ ಮಾಡಿ ಎಲ್ಲಾದರೂ ದೂರ ಹೋಗ್ಬಿಡಿ, ನಾನು ನೋಡೋದೇ ಇಲ್ಲ ಇವತ್ತು ಅಂತ, ಓಕೆನಾ. ಸೊ ಹೊರಗಡೆ ಹೋದ್ರೂ ಅವ್ರ ಕಡೆ ಇರೋಂಗಿಲ್ಲ, ಅವ್ರ ಕಡೆ ಇದ್ರೂ ಮೊಬೈಲು ನಿಮ್ಮದು ಡಿಮ್ಯಾಟ್ ಅಕೌಂಟಲ್ಲಿ ಓಪನ್ ಆಗೋಲ್ಲ. ಯಾಕಂದರೆ ಇಲ್ಲಿ ಬೇಕು ನಿಮಗೆ OTP. ಸೊ ಇನ್ಸ್ಟಾಲ್ ಮಾಡಿಕೊಂಡು ಏನೂ ಆಗೋಂಗಿಲ್ಲ. ಬೇಕಾದರೆ ನೋಡ್ಕೋತ ಕೂತ್ಕೊಳ್ಳಿ, ಬೇಡ ಅನ್ನೋಲ್ಲ, ಬಟ್ ಬಿ ಕೇರ್ಫುಲ್. ಸಾಧ್ಯ ಆದರೆ ನಾನು ನಾಳೆ ಲೈವ್ ಸೆಕ್ಷನ್ ಬರ್ತೀನಿ, ನೋಡೋಣ 12 ಗಂಟೆ ಸುಮಾರು ಬಂದರೆ ಬರ್ತೀನಿ. 12 ಗಂಟೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂತಂದರೆ, ನಾನು ಯಾವಾಗಲೂ ಎಕ್ಸ್ಪೈರಿ ಡೇ ದಿನ ಹೇಳ್ತಾ ಇರ್ತೀನಲ್ಲ, ಆಫ್ಟರ್ 12 PM ಇಲ್ಲ 1 PM ಮಾಡೋಣ ಅಂತ. ಸೊ ನಾಳೆನೂ ಒಂದು ಎಕ್ಸ್ಪೈರಿ ಅಂದ್ಕೊಂಡು ನಾಳೆ ಬೇಕಾದರೆ 12 ಗಂಟೆ ಮೇಲೆ ಇಲ್ಲ 1 ಗಂಟೆ ಮೇಲೆ ಮಾಡೋಣ ಅಂತ, ಓಕೆನಾ. ಸೊ ಬಜೆಟ್ ಇದೆ. ನಿನ್ನೆ ಎನಾಲಿಸಿಸ್ ಕೂಡ ಹೇಳಿದ್ದೆ, ಎಲ್ಲಿ ಅಂತಂತಂದರೆ ಡೇ ಕ್ಯಾಂಡಲಲ್ಲಿ ಒಂದು ಹೆಡ್ಯಾಕ್ ಇದೆ. ಎಲ್ಲಿ ಅಂತಂತಂದರೆ ಇಲ್ಲೊಂದು ಹೆಡ್ಯಾಕ್ ಇದೆ ಅಂತ, ಓಕೆನಾ. ಸೊ ಅದನ್ನು ರೆಸ್ಪೆಕ್ಟ್ ಮಾಡಿದ್ದು ಮಾರ್ಕೆಟು. ಮತ್ತು ಇಲ್ಲೊಂದು ನಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲಿ ರೆಡ್ ಕ್ಯಾಂಡಲ್ ಏನಾದರೂ ಆಗುತ್ತೆ ಅಂತ ಹೇಳಿದ್ದೆ ನಾನು. ಬಟ್ ಇಲ್ಲಿ 300ಇಂದ ಮತ್ತೆ 200 ಹೋಯಿತು, ಮತ್ತೆ ಬಂದು 300ಗೆ ನಿಂತ್ಕೊಂಡಿದೆ. ಸೊ 1 2 3 4 4 ಗ್ರೀನ್ ಸಿಗ್ನಲ್ ಇದೆ. ಹಾಗಂತ ನಾಳೆ ಬಜೆಟ್ ಸೆಕ್ಷನಲ್ಲಿ ಏನಾದರೂ ಗುಡ್ ನ್ಯೂಸ್ ಬಂದರೆ ಹೇಳೋಕ್ಕಾಗಲ್ಲ. ಇಲ್ಲಿನೂ ಒಂದು ದೊಡ್ಡ ಕ್ಯಾಂಡಲ್ ನಿಂತ್ಕೊಂಡಿರಬೇಕು, ಅದು 200+ ಕ್ಯಾಂಡಲ್ ಆಗಿರುತ್ತೆ. ಬೈ ಚಾನ್ಸ್, ಓಕೆನಾ, ನ್ಯೂಸಿಂದ ಬೇಸರಿಂದ ಏನಾದರೂ ಇದು ಕ್ಯಾಂಡಲ್ ಫಾರ್ಮೇಷನ್ ಆಗಿತ್ತು ಅಂದರೆ ಆಮೇಲೆ ಮಂಗಳವಾರನೂ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಟ್ಯೂಸ್ಡೇನೂ ಬೇಡ, ಮಂಡೇನೂ ಬೇಡ, ಯಾಕಂದರೆ 2 ದಿನದಲ್ಲಿ ಎಕ್ಸ್ಪೈರಿನೂ ಇದೆ. ಸೊ ಒಂದು ಸತಿ ನೋಡಿಬಿಡ್ತೀನಿ ಎಕ್ಸ್ಪೈರಿ ಯಾವಾಗಿದೆ ಅಂತ. ಒಂದು ನಿಮಿಷ ಟೈಮ್ ಕೊಡಿ, ಓಪನ್ ಮಾಡ್ತಾಯಿದ್ದೀನಿ ಮೊಬೈಲಲ್ಲೇ. ಎಕ್ಸ್ಪೈರಿ ಟ್ಯೂಸ್ಡೇ, ಓಕೆ, ಟ್ಯೂಸ್ಡೇ ದಿನವೇ ಇದೆ. ಯಾಕಂದರೆ ಸಂಡೇ ಬಂದಿದೆ ಟ್ರೇಡಿಂಗ್ ಸೆಕ್ಷನ್ ಅಂದರೆ ಮಂಡೇ ಎಕ್ಸ್ಪೈರಿ ಮಾಡ್ಕೋತಾರ ಅಂತ ಅಂದ್ಕೊಂಡಿದ್ದೆ. ಬಟ್ ಎಕ್ಸ್ಪೈರಿ ಮಂಗಳವಾರನೇ ಇದೆ, ಪರವಾಗಿಲ್ಲ, ಓಕೆ. ಸೊ ಇಲ್ಲಿವರೆಗೂ ಈ 1-2 ದಿನ ಕಳೆದ್ಬಿಡಿ ದಯವಿಟ್ಟು ಪ್ಲೀಸ್, ಓಕೆನಾ. ಯಾಕಂತಂದರೆ ನಾನು ಬಜೆಟ್ ಆದಮೇಲೆ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಮಂಡೇ ಟ್ಯೂಸ್ಡೇನೂ ಬೇಡವೇ ಬೇಡ, ಬಿಟ್ಬಿಡಿ. ಯಾಕಂದರೆ ಅಲ್ಲಿವರೆಗೂ ಶಾಂತ ಆಗಿರುತ್ತೆ. ನೀವು ಮೋರ್ ದೆನ್ ಏನೂ ಇಲ್ಲ ಅಂತಂತಂದರೆ ಇನ್ನೊಂದು, ಭಾಳ ತುಂಬ ಇದೆ ಮಾತಾಡೋದು. ನೋಡಿ, ಹೇಳ್ತಾ ಹೋಗ್ತಾ ಇದ್ದೀನಿ, ಏನೋ ಒಂದು ನೆನಪು ಬರ್ತಾ ಇದೆ, ಸಡನ್ನಾಗಿ ನೆನಪೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಫಾಸ್ಟಾಗಿ, ಓಕೆನಾ. ಇಲ್ಲೊಂದಿದೆ, ಇಲ್ಲೊಂದು ಹೆಡ್ಯಾಕ್ ಇದೆ, ಇದು ಅಷ್ಟೇ ಆಸ್ಪಾಸ್ ಒಂದು 350 ಒಂದು ಲೆವೆಲ್ ಇದೆ, ಓಕೆನಾ. ಅದಾದ ತಕ್ಷಣ ಇಲ್ಲೊಂದಿದೆ, ಇದನ್ನು ಒಂದು 250 ಅಥವಾ 350ನೇ ಅಂದ್ಕೊಳ್ಳಿ, ಓಕೆ. 100 ಪಾಯಿಂಟ್ ಇದೆ. ಇಲ್ಲ ಅಂತಂದರೆ ಇದು 330 ಅಂದ್ಕೊಳ್ಳಿ, ಇದು 230 ಅಂದ್ಕೊಳ್ಳಿ, ಓಕೆನಾ. ಇನ್ ಬಿಟ್ವೀನ್ ನಾಳೆ ಇಲ್ಲೇ ಓಡಾಡ್ತಿರ್ಬೇಕು ಮಾರ್ಕೆಟು. ಅದಾದ ತಕ್ಷಣ ಏನು ಬರುತ್ತೆ ಹೇಳಿದ್ನಲ್ಲ ನಿಮಗೆ, 75% ಏನಾದರೂ ನ್ಯೂಸ್ ಚೆನ್ನಾಗಿತ್ತು, ಇಲ್ಲ 75% ನ್ಯೂಸ್ ಏನಾದರೂ ಬ್ಯಾಡ್ ಇತ್ತು ಅಂತಂದರೆ ಇದು ಗುಡ್, ಇದು ಬ್ಯಾಡ್, ಓಕೆನಾ. ಆ ರೀತಿ ಇತ್ತು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ದೊಡ್ಡದು ಕ್ಯಾಂಡಲ್ ಫಾರ್ಮೇಷನ್ -200 ಪಾಯಿಂಟ್ ಆಗೋ ಚಾನ್ಸಸ್ಸು ಇದೆ, ಓಕೆನಾ. ಹೇಳೋಕ್ಕಾಗಲ್ಲ. ಸೊ ಬಂದರೂ ಕೆಳಗಡೆ 25,050 ಲೆವೆಲ್ಸ್ ನಾಳೆ ಯಾವುದೂ ಇಂಪಾರ್ಟೆಂಟ್ ಆಗೋಲ್ಲ, ಜಸ್ಟ್ ನಾನು ಸುಮ್ಮನೆ ಕೊಡ್ತಾಯಿದ್ದೀನಿ, ಓಕೆನಾ. ಇದು ಬೇಕಾದರೆ ಒಂದು ವೇಳೆ ಯೂಸ್ ಆಗ್ತಾ ಇರಬೇಕು, ಇಷ್ಟು ಓಡೋದ್ಮೇಲೆ
ಆಮೇಲೆ 330ಇಂದ ಏನಾದರೂ ಜಂಪ್ ಆದರೆ 380 ಟಾರ್ಗೆಟ್ ಏನಾದರೂ ರೀಚ್ ಆಗ್ತಿರ್ಬೋದು. ಇಲ್ಲಿ 230 ಏನಾದರೂ ಬ್ರೇಕ್ ಆದರೆ ಈ ಟಾರ್ಗೆಟ್ ರೀಚ್ ಆಗ್ತಾ ಇರ್ಬೋದು. ಅದನ್ನು ಮಾತ್ರ ಹೇಳ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಯಾವ ರೀತಿ ಅಂತ ಕರೆಕ್ಟಾಗಿ ಶೋರ್ ಲೆವೆಲ್ಸ್ ಹೇಳಿಕೆ ಆಗಂಗಿಲ್ಲ ನಾಳೆ. ಅದಾದ ತಕ್ಷಣ ನಿಮಗೆ ಮತ್ತೇನೋ ಹೇಳ್ತಾಯಿದ್ದೆ, ಇದು ಮಧ್ಯದಲ್ಲಿ ಇದು ನೆನ್ಪು ಬಂತು. ಅದು ನೋಡಿ ಹಿಂಗಾಗುತ್ತೆ ಅಂತಲೇ ನಾನು ಸ್ವಲ್ಪ ನೆನ್ಪು ಬಂದಾಗಲೇ ಹೇಳೋಣ ಅಂದ್ಕೊಂಡೆ, ಬಟ್ ಆದರೂ ನೆನಪು ಹೋಯ್ತು. ಓಕೆ, ಸೊ ಇಂಪಾರ್ಟೆಂಟು ಏನೋ ಹೇಳಬೇಕು ಅಂದ್ಕೊಂಡೆ. ಓಕೆ, ಪರವಾಗಿಲ್ಲ, ಬಿಟ್ಬಿಡಿ. ನೆನ್ಪು ಬಂದರೆ ಮತ್ತೆ ಹೇಳ್ತೀನಿ. ಸೊ 45 ಮಿನಿಟ್ಸಲ್ಲಿ ತುಂಬ ಯಾಕಂತಂದರೆ ನೋಡಿ, ದೊಡ್ಡ ದೊಡ್ಡ ಇವೆಂಟ್ಸ್ ಏನಾದರೂ ಇರುತ್ತಲ್ಲ, ಇವೆಂಟ್ಸ್ ಇದ್ದಾಗ ನೀವು ದೊಡ್ಡ ಫ್ರೇಮಲ್ಲೇ ನೋಡಬೇಕಾಗುತ್ತೆ. ಓಕೆನಾ. ಸೊ ಈ ಸೆಕ್ಷನ್ ಇದೆ 24,900. ಓಕೆನಾ. ಈ ಲೆವೆಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ನಾನು ನಿಮ್ಗೊಂದು ಅನಲೈಸಸ್ ಹೇಳ್ತಾ ಇದ್ದೀನಿ ಯಾವ ರೀತಿ ಅಂತ. ಆಮೇಲೆ ಇದೊಂದಿದೆ, ಓಕೆ, 25,500 ಈ ಲೆವೆಲ್ ಇದೆ. ಸೊ ಇದರ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ನಡು ಮಧ್ಯೆ ಎಷ್ಟಿದೆ, 25,200. ಓಕೆ, ಸೊ ಈ ಲೆವೆಲ್ ಮೇಲ್ಗಡೆನೇ ಇಲ್ಲೇ ಓಪನ್ ಆಯಿತು, ಇಲ್ಲೇ ಓಡಾಡ್ತಾ ಇತ್ತು ಅಂದ್ಕೊಳ್ಳಿ. 11 ಗಂಟೆ ಆಯಿತು. ಓಕೆನಾ. ಸ್ಪೀಡ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣ ಒಂಚೂರು ಇಲ್ಲೇನಾದರೂ ಸ್ಲೋ ಡೌನ್ ತೋರಿಸಿದ್ರೆ, ಇಲ್ಲಿ ಮತ್ತೆ ದೊಡ್ಡ ತೋರಿಸಿ, ಇಲ್ಲ ಇಲ್ಲಿ ಮಧ್ಯದಲ್ಲಿ ಏನೋ ಸ್ಲೋ ನಡೀತಾ ಇತ್ತು, ಏನೋ ಸುಮ್ಮನೆ ಭಾಷಣ ನಡೀತಾ ಇತ್ತು ಅಂತಂದರೆ ಸ್ಲೋ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟು. ಅದಾದ ತಕ್ಷಣ 1 ಗಂಟೆ ಸುಮಾರು ಆದ ತಕ್ಷಣ ಮೇಲ್ಗಡೆ ಏನಾದರೂ ಬ್ರೇಕ್ ಆದರೆ 25,600 ಹೋಗೋ ಚಾನ್ಸಸ್ಸು ಇದೆ ಇಲ್ಲಿಂದ. ಅಂದರೆ ಅದು 200 ಪಾಯಿಂಟ್ ಅಂದರೆ 400ಇಂದ ಅಂದ್ಕೊಳ್ಳಿ, ಇಲ್ಲಿ ಒಳಗಡೆನೇ ಇತ್ತು ಅಂತಂದರೆ ಈ ಲೆವೆಲ್ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಲೆವೆಲ್ ಒಳಗೂ ಏನಾದರೂ ಇಲ್ಲಿ ಕೆಳಗಡೆ ಏನಾದರೂ ಸಸ್ಟೈನ್ ಆಗ್ತಾಯಿತ್ತು, ಹೇಳ್ದಲ್ಲ, ಕೆಳಗಿಂದ ಬರ್ತಾಯಿದೆ ಮೇಲೆ ಹೋಗ್ತದೆ, ಕೆಳಗಿಂದ ಬರ್ತಾ ಮೇಲೆ ಹೋಗ್ತದೆ. ಬಟ್ ಈ ಟೈಮ್ ಏನಾದರೂ ಕೆಳಗಡೆ ಇಲ್ಲ, ಇದ್ರ ಕೆಳಗಡೆ ಏನಾದರೂ ಸಸ್ಟೈನ್ ಆಯಿತು ಅಂತಂದರೆ ಕೆಳಗಡೆ ಬರೋ ಚಾನ್ಸಸ್ಸು ಇದೆ. ಬಟ್ ಇಲ್ಲಿ ಟಾರ್ಗೆಟ್ ಬಂದುಬಿಟ್ಟು 25,50 ಇರುತ್ತೆ. ಬಟ್ ಇದು ಟಾರ್ಗೆಟ್ ಅಂದ್ಕೋಬೇಡಿ, ಜಸ್ಟ್ ಒಂದು ಎನಾಲೈಸಸ್ ಕೊಡ್ತಾಯಿದ್ದೀನಿ. ಟೋಟಲಿ ಅವಾಯ್ಡ್ ಮಾಡಿ, ನಾಳೆ ಬೇಕಾದರೆ ಅವಾಯ್ಡೇ ಮಾಡಿ. ಮಾರ್ಕೆಟ್ ಮಾಡಲಿಲ್ಲ ಅಂತಂದರೂ ಪರವಾಗಿಲ್ಲ. ಯಾವ ರೀತಿ ನಾಳೆ ನೀವು ಹೆಂಗೆ ಕೂತ್ಕೊಂಡಿರ್ತೀರ ಅಂತಂದರೆ, ಒಂದು ಮೂವಿ ಬರ್ತಾಯಿದೆ ಯಶ್ ಅವ್ರದ್ದು. ಓಕೆನಾ, ಟಾಕ್ಸಿಕ್ ಅಂತ. ಸೊ ಅದು ಟ್ರೈಲರ್ ನೋಡಿಬಿಟ್ಟು ಮೂವಿ ಯಾವಾಗ ಬರುತ್ತೆ ನಾನು ಫಸ್ಟ್ ಶೋ ಬುಕ್ ಮಾಡಬೇಕು. ಓಕೆ, ಫಸ್ಟ್ ನಾನೇ ನೋಡ್ಕೋಬೇಕು, ಬಾಲ್ಕೋನಿ ಕೂತ್ಕೊಂಡು ನಾನೇ ನನ್ನ ಫಸ್ಟ್ ಎಂಟ್ರಿ ಇರಬೇಕು ಅಂತ. ಸೊ ಆ ರೀತಿ ಓಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಆ ರೀತಿ ಕ್ರೇಜಾಗಿ ಇಲ್ಲಿ ಶೋ ನೋಡೋ ಸಲುವಾಗಿ ಬಂದಿರ್ತೀರ. ಸೊ ಇಲ್ಲೇನಾಗುತ್ತೆ, ಟಾಕ್ಸಿಕ್ ಮೂವಿಯಲ್ಲಿ ನಿಮ್ಮದು ಭಾಳಾದರೆ ಒಂದು 250 ಎಂಥ ದೊಡ್ಡ ಬಾಲ್ಕೋನಿ ಕೂತ್ಕೊಂಡು ಒಂದು AC ರೂಮಲ್ಲಿ ಕೂತ್ಕೊಂಡು ಒಂದು 500 ಇದೆ ಅಂತ ತಿಳ್ಕೊರಿ. ಅಂದರೆ ಸಿಟಿಯಲ್ಲಿದ್ದವ್ರದ್ದು ಮಾತಾಡ್ತಾ ಇದ್ದೀನಿ. 500 ಕೊಟ್ಟು ಟಿಕೆಟ್ ನೋಡಿದ್ರು ಇದನ್ನೇನು ಮಾಡ್ತೀರಾ, ಮೂವಿ ನೋಡಿದ ತಕ್ಷಣ, ಆಫ್ಟರ್ ನೋಡಿದ ತಕ್ಷಣ ಎಂಜಾಯ್ ಮಾಡಿ ಹೊರಗಾದರೂ ಬರ್ತೀರಾ. ಎಷ್ಟು ಹೋಗುತ್ತೆ ನಿಮ್ದು 500 ಅಷ್ಟೇ ಹೋಗುತ್ತೆ. ಬಟ್ ಇಲ್ಲಿ ಹಾಗಿಲ್ಲ, ಇಲ್ಲಿ ಎಂಜಾಯ್ ಮಾಡ್ತಾ ಇಲ್ಲ ನೀವು. ಓಕೆನಾ. ಸೊ ಎಂಜಾಯ್ ಮಾಡೋಕ್ಕೆ ಬರ್ತಾ ಇಲ್ಲ. ಇಲ್ಲಿ 1 ಲಕ್ಷ ಹಾಕಿ 10,000 ಹಾಕಿ ಟ್ರೇಡ್ ಮಾಡ್ತಾ ಇರ್ತೀರ. ಒಂದೇ ಏಟಲ್ಲಿ ನಿಮ್ಮದು ಅಕೌಂಟು ಝೀರೋ ಆಗಿಬಿಡುತ್ತೆ, ಒಂದೇ ಇದರಲ್ಲಿ. ಸೊ ಅದಕ್ಕೆ ಬಿ ಕೇರ್ಫುಲ್. ಈ ಝೀರೋ ಸಲುವಾಗಿ ನೀವು ನಾಳೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ಝೀರೋನ 1 ಮಾಡಿ. ಓಕೆನಾ. ಅಟ್ಲೀಸ್ಟ್ ಇದ್ರ ಮುಂದ್ಗಡೆ 1 ಕೂಡ್ಸೋಕ್ಕಾದರೂ ಟ್ರೈ ಮಾಡಿ. ಈ ಝೀರೋನ ಟೋಟಲಿ ಕಂಪ್ಲೀಟಾಗಿ ತೆಗೆದುಬಿಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರ್ಯಾರು ನೀವು ನಾಳೆ ನಾನು ಟ್ರೇಡ್ ಮಾಡಬೇಕು ಅಂತ 1 ಲಕ್ಷ 2 ಲಕ್ಷ 3 ಲಕ್ಷ ಹಾಕ್ಕೊಂಡಿದ್ದೀರೋ, ಅದೆಷ್ಟು ಎಕ್ಸ್ಟ್ರಾ ಅಮೌಂಟ್ ಹಾಕಿದ್ದೀರೋ ಅದರಿಂದ ಟೋಟಲಿ ಮತ್ತೆ ವಿಡ್ರಾಲ್ ಮಾಡಿಬಿಡಿ ಪ್ಲೀಸ್. ರಿಕ್ವೆಸ್ಟ್ ಇದು ಒಂದು. ಸೊ ಅದಾದ ತಕ್ಷಣ ಇನ್ನೊಂದು ಏನೋ ಅವಾಗ ಹೇಳಬೇಕು ಅಂದೆ, ಅದು ನೆನಪು ಹೋಗ್ತಾಯಿದೆ, ನೆನಪು ಬರಲಿಲ್ಲ. ಅದು ಇನ್ನೂ ನೆನಪು ಬಂದಿತ್ತು ಅಂತಂತಂದರೆ ತುಂಬ ಇದು ಆಗ್ತಿತ್ತು, ಚೆನ್ನಾಗಾಗ್ತಿತ್ತು. ಸೊ ಯಾಕಂತಂದು ನೆನಪು ಹೋಗ್ಬಿಟ್ರೆ ನನಗೂ ವಿಡಿಯೋ ಕರೆಕ್ಟ್ ಆಗಲಿಲ್ಲ, ಏನೋ ಒಂದು ಪಾಯಿಂಟ್ ಮಿಸ್ ಆಗಿಬಿಡ್ತು. ಅದು ಚಿಕ್ಕದೇ ಆಗಿರುತ್ತೆ, ಆದರೂ ಒಂದು ಏನೋ ನನಗೂ ಒಂದು ಒಳಗಡೆ ಕುದೀತಾ ಇರುತ್ತೆ, ಅಲ್ಲೋ ಏನೋ ಬಿಟ್ಟೆ ಅಂತ. ಸೊ ಅದಕ್ಕೆ ಬಿ ಕೇರ್ಫುಲ್. ಓಕೆನಾ. ಸೊ ಈ ರೀತಿ ಮಿಸ್ ಆಗುತ್ತೆ. ಸೊ ಇದೊಂದು ಲೈನು ಎಕ್ಸಾಕ್ಟ್ಲಿ ಹಾಕ್ಕೊಂಬಿಡಿ ಮಾರ್ಕೆಟಲ್ಲಿ. ಒಂದು ನಿಮಿಷ ಕರೆಕ್ಟಾಗಿ ನೋಡಿ ಹೇಳ್ಬಿಡ್ತೀನಿ ಅದು ಎಲ್ಲಿದೆ ಅಂತ ಲೆವೆಲು. ಓಕೆ, ಸೊ ಹತ್ತಿರ ತೊಗೊಂಡು ಹೋಗೋಣ. ಸೊ ಈ ಲೆವೆಲ್ ಓಕೆನಾ, ಅದನ್ನು ಬೇಡ, ಇದು ಬೇಕಾದ್ರೆ 25 ಲೆವೆಲೇ ಇಟ್ಕೊಳ್ಳೋಣ. ಓಕೆನಾ. ಸೊ ನಾಳೆ ಬಂದರೂ ಇಚ್ಕೊಳ್ಳಿ, ಕೆಳಗಿನವರೆಗೂ ಬರ್ತಾ ಇರಬೇಕು. ಬಟ್ 25 ನಾಳೆ ಹೇಳಿದ್ನಲ್ಲ, ಸೆಂಟಿಮೆಂಟ್ ಏನೂ ಇರೋಲ್ಲ ಮಾರ್ಕೆಟಲ್ಲಿ. ಸೈಕಾಲಜಿಕಲ್ ನಂಬರ್ ಆಗಲಿ, ಅದು ಆಗಲಿ ಇದು ಆಗಲಿ ಏನೂ ಆಗೋಲ್ಲ. ಸೊ ಇಲ್ಲೊಂದಿದೆ 450. ಓಕೆ, 450 ಒಂದು, ಇದು 25K ಒಂದು.
ಇನ್ ಬಿಟ್ವೀನ್ ಇಲ್ಲೇನಾದರೂ ಸಸ್ಟೈನ್ ಆಗ್ತಾಯಿತ್ತು ಮತ್ತು ನೀವು ಸ್ಟಾರ್ಟ್ ಆದ ತಕ್ಷಣ ದೊಡ್ಡ ದೊಡ್ಡ ಕ್ಯಾಂಡಲ್ ಬರ್ತಾಯಿತ್ತು. ಸೊ ಅದನ್ನೆಲ್ಲ ಟೋಟಲಿ ಹೇಳ್ತಾ ಇದ್ದೀನಲ್ಲ, ಮರೆತು ಬಿಡಿ. ನಾಳೆ ಒಂದಿನ ನಾನು ನಾಳೆ ಮಾಡಿಲ್ಲ ಅಂತಂದರೆ ಈಸಿ ನಿಮಗೆ ಸಂಡೇ ಆರಾಮಾಗಿ ಕಳೆದ್ಬಿಡಿ, ಓಕೆನಾ, ಫ್ರೀಯಾಗಿ. ಇದು ಒಂದಿನ ಕಳೆದ್ರೆ ನೆಕ್ಸ್ಟ್ ಡೇ ಮಂಡೇ ಮತ್ತು ಟ್ಯೂಸ್ಡೇ ಇವೆರಡು ದಿನ ಬಿಟ್ಕೊಂಡು ಟೋಟಲಿ ಕಂಪ್ಲೀಟ್ ಮಾಡಿ ಮತ್ತೆ ವೆಡ್ನೆಸ್ಡೇಯಿಂದ ಓಕೆ, ಇನ್ನೊಂದು ನೆನಪು ಬಂತು, ಅದಕ್ಕೆ ಸಡನ್ನಾಗಿ ಅದು ಬಿಡ್ತಾಯಿದ್ದೀನಿ. ಸೊ ಅದು ಇಂಪಾರ್ಟೆಂಟ್ ಇದೆ ನೋಡಿ. ಅದರಲ್ಲಿ ಬೇರೆ ಈಗಿಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾಯಿದೆ ಅಂದ್ಕೊಳ್ಳಿ, ಓಕೆನಾ. ಸಪೋಸ್ ಇದು ಎಷ್ಟಿದೆ, 300. ಓಕೆ, ಅದರ ಪ್ರೈಸ್ ಕೂಡ ನೋಡಿಬಿಡ್ತೀನಿ. 25,300 ಮತ್ತು ಕಾಲು ಮತ್ತು ಪುಟ್ಟು. ಓಕೆ, ಎರಡರದ್ದು ಪ್ರೈಸ್ ಬರೆದ್ಬಿಡ್ತೀನಿ. ಒಂದು ನಿಮಿಷ ಇರಿ, ಎಷ್ಟಿದೆ ನೋಡ್ತೀನಿ. ಅದು 25,300. ಓಕೆ ನೋಡಿ, 25,300ದು ಪ್ರೀಮಿಯಮ್ ಬಂದುಬಿಟ್ಟು 176 ಇದೆ. ಓಕೆ, ನೆಕ್ಸ್ಟ್ ಇದ್ರ ಪ್ರೀಮಿಯಮ್ ಬಂದುಬಿಟ್ಟು ಕಾಲ್ ಪ್ರೀಮಿಯಮ್ ಬಂದುಬಿಟ್ಟು 218 ಇದೆ. ಓಕೆ, ಸೊ ನೋಡಿ ವಾರ ಅಂತಂತಂದರೆ ಬುಧವಾರ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬುಧವಾರ. ಓಕೆ, ಇದು ವೆಡ್ನೆಸ್ಡೇ, ಇದು ಟ್ಯೂಸ್ಡೇ, ಇದು ಫ್ರೈಡೇ. ಓಕೆ, 3 ದಿನ ಸ್ಪೆಂಡ್ ಆಗಿದೆ ಮಾರ್ಕೆಟ್. ಓಕೆ, ಇದೇ ಲೆವೆಲಲ್ಲೇ. ಸೊ ಇಷ್ಟು 3 ದಿನ ಸ್ಪೆಂಡ್ ಮಾಡಿದ್ರು, ಓಕೆ, 3 ದಿನ ಸ್ಪೆಂಡ್ ಮಾಡಿದ್ರು ಇದು ಅಷ್ಟೇ ಇದೆ. ನೀವು ನೋಡಿದಿರೋ ಇಲ್ಲೋ ಪ್ರೈಸ್ ಗೊತ್ತಿಲ್ಲ. ನಾನು ವೆಡ್ನೆಸ್ಡೇ ಬಂದಾಗ ಓಕೆ, ಕಾಲ್ದು 200 2 ಸಮಥಿಂಗ್ 230 ಹಿಂಗಿತ್ತು. ಆಮೇಲೆ ಇದ್ರದ್ದು ಕೂಡ 230ನೇ ಇತ್ತು. ಇಷ್ಟು ಪ್ರೀಮಿಯಮ್ ಇತ್ತು, ಹೌದಾ. ಸೊ ಪ್ರೀಮಿಯಮ್ ಜಸ್ಟ್ ಒಂದು 30 ಪಾಯಿಂಟ್ ಇಲ್ಲಿ ಡೌನ್ ಆದರೆ ಕೆಳಗಡೆ 200ಗೆ ಬಂದರೆ ಇದು ಏನೋ 240ನೋ ಅಷ್ಟೇ ಹೋಗ್ತಾಯಿತ್ತು, 240 250 ಆ ರೀತಿ ಪ್ರೀಮಿಯಮ್ ಅಷ್ಟು ಹೆವಿಯಾಗಿತ್ತು. ಸೊ ಎಟ್ ದ ಮನಿ ಟ್ರೇಡ್ ಮಾಡುವಾಗ ಓಕೆ, ಇದು ATM ಮನಿ ಮಾತಾಡ್ತಾ ಇದ್ದೀನಿ. ಬಾಕಿ ದಿನದಲ್ಲಿ ಅಂದರೆ ನೀವು ಬೇರೆ ಡೇನಲ್ಲಿ ಅಂದರೆ ರೆಗ್ಯುಲರ್ ಡೇ ಏನು ಮಾಡ್ತಾ ಇರ್ತೀರೋ ಆ ಡೇಯಲ್ಲಿ ATM ಅಮೌಂಟ್ ನೋಡಿದಾಗ ನಿಮ್ಮದು 150 ಇರುತ್ತೆ, ಇಷ್ಟು ಕಮ್ಮಿ ಇರುತ್ತೆ. ಸೊ ಇದರಿಂದ ಒಂದು 50 ರೂಪಾಯಿ ಜಾಸ್ತಿ ಇದೆ. ಅಂಥದ್ರಲ್ಲಿ ಇನ್ನೂ ನೋಡಿ, ಇಲ್ಲಿ ನೋಡಿ 230ಇಂದ 730 ಅಂತಂದರೆ -60 ಪಾಯಿಂಟ್ ಇದೆ. ಇಲ್ಲೇನಿದೆ, ಇನ್ನೂ 230 ಕೂಡ ಬಂದಿಲ್ಲ. ಸೊ ಓವರಾಲ್ ಏನು ಹೇಳುತ್ತೆ ಅಂತಂತಂದರೆ, ನೀವು ಬುಧವಾರ ಅಕಸ್ಮಾತ್ ಬೈ ಮಿಸ್ಟೇಕ್ ಇದೇನಾದರೂ 230ಗೆ ಏನಾದರೂ ಪರ್ಚೇಸ್ ಮಾಡಿದ್ರಿ, ಓಕೆ ನನ್ನ ಕಾಲ್ ಮೇಲೆ ಹೋಗ್ತಾಯಿದೆ ಅಂತ ಬೈ ಮಾಡಿದ್ರಿ ಅಂದರೆ ಆಫ್ಟರ್ 3 ಡೇಸ್ ಓಕೆನಾ, 3 ದಿನ ಆದಮೇಲೂ ನಿಮ್ಮದಿದು 218 ರೂಪೀಸಿಗೆ ಬಂದಿದೆ, 230 ಬಂದೇ ಇಲ್ಲ. ಸೊ ಓವರಾಲ್ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂತಂದರೆ, ನಾಳೆ ಬೈ ಚಾನ್ಸ್ ನೀವೇನಾದರೂ ಒಂದು 200 ಪ್ರೀಮಿಯಮ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ಸಡನ್ನಾಗಿ ಬೈ ಮಾಡಿದ್ರಪ್ಪ, ಎಲ್ಲೇ ಮೇಲೆ ಹೋಗುತ್ತೆ ಅಂತ. ಓಕೆ, ಅದರಲ್ಲಿ ಬಿಡಿ, ಎಟ್ ದ ಮನಿ ಅಂತೂ ನೀವು ಟ್ರೇಡೇ ಮಾಡಲ್ಲ. ಯಾವಾಗ ನೋಡಿದ್ರು ಔಟ್ ಆಫ್ ದ ಮನಿ 25,600. ಓಕೆ, ಬೈಯರ್ಸ್ಗಳ್ದು ಹೇಳ್ತಾ ಇದ್ದೀನಿ ನಾನು ಆಟ. ಇಲ್ಲೇನೋ ನಡೀತಾ ಇದೆ 150 ನಡೀತಾ ಇದೆ ಅಂದ್ಕೊಳ್ಳಿ. ಓಕೆ, ಇದನ್ನು ನೋಡಿಬಿಟ್ಟು ನಾನು ಕರೆಕ್ಟ್ ಹೇಳಿದ್ದೀನಿ 300, ಬಟ್ ಇದು ನಾನು ಸುಮ್ಮನೆ ಎಕ್ಸ್ ಅಮೌಂಟ್ ತೊಗೋತಾ ಇದ್ದೀನಿ, ಓಕೆನಾ. 150 ನಡೀತಾ ಇದೆ. ಸೊ ಸಡನ್ನಾಗಿ ನೋಡಿದ ತಕ್ಷಣ ಏನು ಮಾಡಿದ್ರಿ, ಕಾಲ್ ಮೇಲೆ ಬರ್ತಾಯಿದೆ, ಇದು 150ಗೆ ತೊಗೊಳೋಣ, ಒಂದು 300ಗೆ ಮಾರೋಣ. ಓಕೆ, ಒಂದು ಹೇಳ್ತಾ ಇದ್ದೀನಿ, 150ಗೆ ತೊಗೊಂಡ್ರೆ ಮೇಲೆ ಬರ್ತಾಯಿದ್ರು, ಇದು ಪ್ರೀಮಿಯಮ್ಮು ನಿಮಗೆ 170ನೂ ಹೋಗೋಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, 150ಇಂದ ಏನಾದರೂ ಡೌನ್ ಬಂತು ಅಂದರೆ 100 ಮತ್ತೆ ಅದು 150ಗೆ ಹೋಗೋ ಸಲುವಾಗಿ ಸಾಹಸ ಮಾಡಬೇಕಾಗುತ್ತೆ ಮಾರ್ಕೆಟ್. ಸೊ ಆ ಹೋಪಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ನಾನು ಹೇಳ್ತಾ ಇರೋದು 25-30 ಪಾಯಿಂಟು ಎಲ್ಲೂ ನಡೆಯೋದಿಲ್ಲ ಅಂತ. ಸೊ ವಿಡಿಯೋ ತುಂಬಾ ಉದ್ದ ಆಗ್ತಾಯಿದೆ. ಇದು ನನಗಿದು ಪ್ರೀಮಿಯಮ್ ಅರ್ಥ ಮಾಡಿಸೋದಿತ್ತು. ಸೊ ಅದಕ್ಕೆ ನಾನು ತುಂಬ ಹೊತ್ತು ಟೈಮ್ ತೊಗೊಂಡು ಕೂಲಾಗಿ ಕುಂತು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬಿ ಕೇರ್ಫುಲ್. ಮತ್ತೊಂದು ಸತ ಹೇಳ್ತಾ ಇದ್ದೀನಿ, ಟಾಕ್ಸಿಕ್ ಥರ ಕ್ರೇಜಿಯಾಗಿ ಟ್ರೈಲರ್ ನೋಡೋಕ್ಕೆ ನಾಳೆ ಬರೋಕ್ಕೆ ಹೋಗಬೇಡಿ. ಸೊ ಮಜಾ ತೊಗೊಳ್ಳಿ ಮಾರ್ಕೆಟ್ದು. ಎಲ್ಲರೂ ಅಮೌಂಟ್ ಮಾತ್ರ ಓಕೆ, ನಿಮ್ಮ ಅಮೌಂಟ್ ಮಾತ್ರ ಸೇಫಾಗಿ ಒಂದು ಲಾಕರ್ನಲ್ಲಿ ಹಾಕಿ ಇದಕ್ಕೊಂದು ಲಾಕ್ ಹಾಕಿಬಿಡಿ. ಓಕೆ, ತುಂಬ ಉದ್ದನೇ ಆಗ್ತಾಯಿದೆ ವಿಡಿಯೋ, ಇಷ್ಟೇ ಹೇಳ್ತಾ ಇದ್ದೀನಿ. ನಾಳೆ ಇನ್ನೊಂದು ಸತಿ ಹೇಳ್ತೀನಿ, ಲೈವ್ ಸೆಕ್ಷನ್ ಬರ್ತೀನಿ. ಬಂದಾಗ ಬೇಕಾದರೆ ನೋಡೋಣಂತೆ, ಇನ್ನೂ ಜಾಸ್ತಿ ಮಾತಾಡೋಣ.
ಏನಾಗುತ್ತೆ ಸಾಧ್ಯ ಆದರೆ ಬರ್ತೀನಿ, ಬಟ್ ಅಟ್ಲೀಸ್ಟ್ 1 ಅವರಿಗಾದರೂ ಬಂದಾದರೂ ಹೋಗ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಆರಾಮಾಗಿ ಮಲ್ಕೊಳ್ಳಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಅಕೌಂಟನ್ನು ಡಿಮ್ಯಾಟ್ ಅಕೌಂಟನ್ನ ಓಕೆ ಖಾಲಿ ಮಾಡಿ. ಫಸ್ಟ್ ಡಿಮ್ಯಾಟ್ ಅಕೌಂಟಿಂದ ಎಷ್ಟು ಅಮೌಂಟ್ ಇವತ್ತು ಹಾಕಿದ್ದೀರೋ ನಾಳೆ ಮಾರ್ನಿಂಗ್ 9 ಅನ್ನೋಷ್ಟೊತ್ತಿಗೆ ಎಲ್ಲ ನಿಮ್ಮ ಅಕೌಂಟಿಗೆ ಮತ್ತೆ ಡಿಪಾಸಿಟ್ ಆಗಿರಬೇಕು. ಓಕೆ, ನಿಮ್ಮದು ಸೇವಿಂಗ್ ಅಕೌಂಟಲ್ಲಿ ಆ ರೀತಿ ಫಿಕ್ಸ್ ಮಾಡ್ಕೊಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸ್ವಲ್ಪ ತುಂಬ ದೊಡ್ಡ ದೊಡ್ಡ ಕ್ಯಾಂಡಲ್ ಬರೋ ಚಾನ್ಸಸ್ ಇರುತ್ತೆ, ಅದರಿಂದ ಸ್ವಲ್ಪ ದೂರ ಇರಿ ಯಾರು. ಓಕೆ, ಇನ್ನೊಂದು ಲಾಸ್ಟ್ ಹೇಳ್ತೀನಿ, ಇನ್ನೊಂದು ಮಾತು ಹೇಳ್ತೀನಿ. ಓಕೆ, ನೀವು ಕಳ್ಕೊಳಕ್ಕೆ ರೆಡಿ ಇದ್ದೀರಾ ಅಂದ್ಕೊಳ್ಳಿ. ಓಕೆ, ನೀವು ಡೈಲಿ ಏನು ಮಾಡ್ತೀರಾ, ಒಂದು 5,000 ಕಳ್ಕೊಳಕ್ಕೆ ರೆಡಿ ಇದ್ದೀನಿ. ಓಕೆ, ಮೇಲ್ಗಡೆ ಕಾಲ್ ಆಪ್ಷನ್ ನಿಮಗೆ ತೊಗೊಳಕ್ಕೆ ಇಷ್ಟ ಇತ್ತಾ, ATM ಮನಿ ತೊಗೊಳ್ಳಿ, ಔಟ್ ಆಫ್ ದ ಮನಿ ತೊಗೊಳಕ್ಕೆ ಹೋಗಬೇಡಿ. ಇದರಲ್ಲಿ ಎಷ್ಟೇ ಅಮೌಂಟ್ ಬರಲಿ, ಎಷ್ಟೇ ಲಾಟ್ ಬರಲಿ, ಅದು ಯಾವಾಗ ಅಂತಂದರೆ 1 o'clock. ಇದನ್ನು ಮರೆತು ಬಿಡಿ. ಮೈನಸ್ ನಂದಲ್ಲ, ನಾನೇನೋ ಯಾವುದೋ ಒಂದು ದೇವ್ರ ಹುಂಡಿಗೆ ಹಾಕ್ತಾಯಿದ್ದೀನಿ ಅಂತ ಬಿಟ್ಬಿಡಿ. ಎಟ್ ದ ಮನಿನೇ ಟ್ರೇಡ್ ಮಾಡಿ ಬಿಟ್ಬಿಡಿ, ಅದು ಏನಾದರೂ ಆಗಲಿ. ಓಕೆನಾ, ಇದರಿಂದ 10K ಬರುತ್ತೋ, 1 lakh ಆಗುತ್ತೋ, 50K ಬರುತ್ತೋ, 25K ಬರುತ್ತೋ, ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಷ್ಟ ಇರಲಿಲ್ಲ ಅಂತಂದರೆ ಇದನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಲಾಸ್ಟ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮದು SL ತೊಗೊಳಕ್ಕೆ ನೀವು ಡೈಲಿ ಅಂದರೆ ನೀವು ಡೈಲಿ ಏನು ಟ್ರೇಡ್ ಮಾಡ್ತಿರ್ತಾರ, ಇಲ್ಲಿ 5,000 ಕಳ್ಕೊಳಕ್ಕೆ ಏನು ರೆಡಿ ಇರ್ತೀರಲ್ಲ ಅಂಥವ್ರು ಬೇಕಾದರೆ ಇಂಥ ಮಾರ್ಕೆಟಲ್ಲಿ 5,000 ರಿಸ್ಕ್ ತೊಗೊಳ್ಳಿ, ಬಿಟ್ಬಿಡಿ. ಬಟ್ ನೀವು ಟ್ರೇಡರ್ಸ್ ಏನಿದ್ದೀರಲ್ಲ ಅವರು ತುಂಬ ದೂರ ಓಡೋಗ್ಬಿಡಿ ನಾಳೆ, ದಯವಿಟ್ಟು ಅಮೌಂಟ್ ಉಳಿಸ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನ್ನಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಹಾಕಿ, ಯಾಕಂತಂದರೆ ಗೊತ್ತಾಗುತ್ತೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂಥೇಳಿ. ಅಂದರೆ ನ್ಯೂಸ್ ಬಗ್ಗೆ ಗುಡ್ ಓಡ್ತಾ ಇದೆಯೋ ಅಥವಾ ಬ್ಯಾಡ್ ಓಡ್ತಾ ಇದೆಯೋ ಅಂತ. ಓಕೆ, ಸೊ ಆಲ್ಮೋಸ್ಟ್ ನಾನು ಸ್ವಲ್ಪ ಇದ್ರದ್ದು ಗಮನ ನ್ಯೂಸ್ ಕಡೆ ಕೊಡೋಂಗಿಲ್ಲ, ಬಟ್ ಸಮ್ಟೈಮ್ಸ್ ಇಂಥದ್ದು ಏನಾದರೂ ನ್ಯೂಸ್ ಇದ್ದರೆ ಚಾರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳ್ಬೋದು. ಯಾಕಂದ್ರೆ ನಾನು ನ್ಯೂಸ್ ನೋಡ್ಕೊಂಡ್ಬಿಟ್ಟು ಹೇಳೋದಿಲ್ಲ. ಓಕೆನಾ, ನಾನು ಚಾರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು, ಅದನ್ನು ನೋಡ್ಕೊಂಡು ನಾನು ಯಾವುದಾದ್ರೂ ಒಂದು ನ್ಯೂಸ್ ಕೊಡ್ತೀನಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ, ಇವತ್ತು ಅಟ್ಲೀಸ್ಟ್ ಈ ವಿಡಿಯೋಗಾದರೂ ಒಂದಾದರೂ ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಎಲ್ಲರೂ ಆರಾಮಾಗಿ ಮಲ್ಕೊಳ್ಳಿ. ಥ್ಯಾಂಕ್ ಯು.